ಪ್ರೀತಿಯ ಪಂಚಮಿ ಸಿಯು ಕಾಫಿಯ ನಾಡು ಚಿಕ್ಕಮಗಳೂರಿನಿಂದ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಸ್ಪೆಷಲ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಹೆಲ್ದಿ ಪಕೋಡ ಜೊತೆ ಬಂದಿದ್ದೀನಿ. ಅದು ಯಾವುದು ಗೊತ್ತಾ? ಅದೇ ಪಾಲಕ್ ಪಕೋಡ. ಬನ್ನಿ ಇದು ಹೇಗೆ ಮಾಡೋಣ ಅಂತ ನೋಡೋಣ. ನಾನೀಗ 3 ಕಟ್ಟು ಪಾಲಕ್ ಸೊಪ್ಪನ್ನ ಇಟ್ಕೊಂಡಿದ್ದೀನಿ, ಅದನ್ನ ಹಾಕಬೇಕು. ಈಗ ತುರಿದಿರುವಂತಹ ಆಲೂಗಡ್ಡೆನ ಹಾಕಬೇಕು. ಈಗ ಕೊರಿಯಾಂಡರ್ ಲೀವ್ಸ್ನ ಹಾಕಬೇಕು, ಮತ್ತು ಚಿಲ್ಲಿ, ಗ್ರೀನ್ ಚಿಲ್ಲಿ, ಇದು ಜಿಂಜರ್. ಈಗ ಬೇಸನ್ ಪೌಡರ್ ಹಾಕಬೇಕು, ಅಕ್ಕಿ ಹಿಟ್ಟು, ಸ್ವಲ್ಪ ಇಂಗು, 1 ಟೀ ಸ್ಪೂನ್ ಅಷ್ಟು ಎಳ್ಳು. ಈಗ ಕೊರಿಯಾಂಡರ್ ಮತ್ತು ಜೀರಾ ಪೌಡರ್ ಹಾಕಬೇಕು, 1 ಟೀ ಸ್ಪೂನ್, 1/2 ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಒಂಕಾಳು, ರುಚಿಗೆ ತಕ್ಕಷ್ಟು ಸಾಲ್ಟ್. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲದನ್ನೂ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸಿಂಗ್ ಆಗಬೇಕು. ಈ ಥರ ಮಿಕ್ಸ್ ಆದಮೇಲೆ ಈ ಥರ ಸ್ಮಾಲ್ ಆಗಿ ಬಾಲ್ಸ್ ಮಾಡಿ ಎಣ್ಣೆಗೆ ಬಿಡಬೇಕು. ಈಗ ನೋಡಿ, ನಮ್ಮ ಎಣ್ಣೆ ಕಾದಿದೆ. ಈಗ ಸ್ಮಾಲ್ ಬಾಲ್ಸ್ ಮಾಡಿ ಬಿಡಬೇಕು. ವಾವ್, ಸೂಪರ್. ನೋಡಿ, ಈಗ ನಮ್ಮ ಪಕೋಡ ರೆಡಿ ಆಗ್ತಾ ಇದೆ. ನೋಡಿ, ಈ ಥರ ಹಾಕಬೇಕು. ಅಂತೂ ಇಂತೂ ನಮ್ಮ ಪಾಲಕ್ ಪಕೋಡ ರೆಡಿ ಆಯಿತು. ನಮ್ಮ ಅಮ್ಮಂಗೆ ನಾನು ತುಂಬ ದಿವಸದಿಂದ ಕೇಳ್ತಾನೇ ಇದ್ದೆ, ಅಮ್ಮ ಕಾಫಿ ಮಾಡೋದು ಹೇಳ್ಕೊಡಿ, ನಂಗೆ ಟೀ ಮಾಡೋದು ಹೇಳ್ಕೊಡಿ ಅಂತ. ಆದರೆ ಅಮ್ಮ ನಂಗೆ ಅದು ಯಾವುದೂ ಹೇಳ್ಕೊಟ್ಟಿದ್ದಿಲ್ಲ. ಕೊನೆಗೂ ನಾವು ಅಮ್ಮ ನನಗೆ ಹೇಗೆ ಪಾಲಕ್ ಪಕೋಡ ಮಾಡೋದು ಅಂತ ಹೇಳ್ಕೊಟ್ಟಿದ್ರು. ಸೊ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಅಮ್ಮ. ನೋಡಿ, ಈಗ ಟೇಸ್ಟಿ ಆಗಿರೋಂಥ ಹೆಲ್ದಿ ಆಗಿರೋಂಥ ಪಕೋಡ ರೆಡಿ ಆಗಿದೆ. ನಿಮ್ಮ ಮನೆಯಲ್ಲಿ ನೀವು ಬಿಸಿಯಾಗಿ ಪಕೋಡ ಮಾಡಿಕೊಂಡು ತಿನ್ನಿ. ಹೇಗೋ ಮಳೆಗಾಲ ಹತ್ತಿರ ಬರ್ತಾ ಇದೆ, ಎಲ್ಲರ ಮನೇಲೂ ಇದನ್ನ ಮಾಡ್ಕೊಂಡು ತಿನ್ನಿ. ಮತ್ತು ಟೇಸ್ಟ್ ಹೇಗಿದೆ ಅಂತ ಹೇಳಿ. ನಮಗೆ ಆಗಲಿಂದ ವೆಯ್ಟ್ ಮಾಡ್ತಿದ್ದಾಳೆ, ಹೇಗಿದೆ ಟೇಸ್ಟ್ ಮಾಡೋಕ್ಕೆ. ಬನ್ನಿ ಅವಳಿಗೆ ಟೇಸ್ಟ್ ಕೊಡೋಣ. ಈಗ ಆಲ್ರೆಡಿ ಈಗ ಅವಳು ಯಮ್ಮಿ ಅಂದಾಯಿತು, ಹಂಗಾದ್ರೆ ಅವಳಂದರೆ ಪಕ್ಕ ಈಗ ತುಂಬ ಚೆನ್ನಾಗಿದೆ ಅಂತ. ಓಕೆ ಬಾಯ್. ನಾನು ಈಗ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.